ಹಿಂಗಿರ್ತದೆ. ಸೊ ಈಗ ನನಗಾತಲ್ಲಪ್ಪ ಈಗ ಪೂರ್ತಿ ಬತ್ತಾರ ಬಗ್ಗೆ ಹಿಡಿದ್ರೆ ಚೆನ್ನಾಗಿರೋದು ಸುದ್ದಿ. ಬತ್ತಾರ ಬಗ್ಗೆ ಹಿಡಿದಿದ್ರೆ ಚೆನ್ನಾಗಿರ್ತಿತ್ತು. ಯಾರು ಜನಗಳು ಅವಾಗ ಏನು ಕಷ್ಟ ಅಂತ ಗೊತ್ತಾಗಲ್ಲ, ಎಷ್ಟು ಸಮಸ್ಯೆ ಆಗುತ್ತೆ ಅಂತ. ಅವಾಗಲೇ ಆನ್ ಮಾಡಿಕೊಟ್ರು ಹಿಡಿದಿದ್ವಿ ಪಡಂಗಿ. ಅವಾಗ ನಾವು ನಮ್ಮೂರ ಇರಲ್ಲಪ್ಪ, ಅವ್ರು ತಪ್ಪಬೇಕಂತಾರೆ ಅಂತ ಸುಮ್ಮನೆ ಹಿಡಿದಷ್ಟೇ. ಯಾವ ನಮ್ಮೂರಾಗೆ ಸಮಸ್ಯೆ ನಮ್ಮೂರಾಗೆ ಆಗ್ಬೋದು. ಹಂಗಂದ್ರೆ ಹೇಳ್ತಕ್ಕ ನಮ್ಮೂರ ಏನಂತ ಗೊತ್ತಾ, ನೀನೇನು ನೀನೇನು ಟಿವಿನೇ ಏನಪ್ಪ, ನೀನೇನು ನ್ಯೂಸ್ ನೀನೇನು ಹಿಡಿಯೋಕೆ ಅಂತಂದ್ರೆ ಅವಾಗ ಏನು ಜನ ನಮ್ಮೂರು ಸರಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಹೆಂಗೆ ಬೇಕಂತ ಅಂತಾರೆ. ಯಾರು ಹಂಗೆ ಪಾಸಿಟಿವ್ ತಗೊಳಲ್ಲ, ಎಲ್ಲ ನೆಗೆಟಿವ್ ತಗೊಳೋದು. ಹಿಂಗೆ ಯಾರೋ ಒಂದು ವಿಡಿಯೋ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಳ್ಳೋಲ್ಲ. ಏನಕ್ಕೆ ಮಾಡ್ತೀನಿ ನೀನೇನು ಡಿಶ್ ಇವನ ನಿಂಗೆ ಯಾಕೆ ಒಳ್ಳೇನ ಹಂಗಂತಾರೆ. ನನಗೆಲ್ಲ ಗೊತ್ತಿರೋ ಬುದ್ಧಿ ಅನ್ನೋದು ಜನ ಬುದ್ಧಿ. ಕಟ್ ಮಾಡಿದ್ವಿ ಸಾಕಷ್ಟು ಇಲ್ಲಿ ಸಾಕು. ಇಲ್ಲೇದೊಂದು ಹಾಕೋಣ ಫಸ್ಟ್. ಇಲ್ಲಿಂದ ಕಂಟಿನ್ಯೂ ಆಗ್ತಿದ್ದು, ಯಾಕೆಂದರೆ ಅಲ್ಲಿಗೆ ಕಂಟಪ್ಪ ಇಲ್ಲಿಂದ ಕಂಟಿನ್ಯೂ ಅಲ್ಲಿ ಇಂದ ಫ್ಯೂಸ್ ಇದ್ದೀರ ಮಾಡ್ಬಾಯ್ತು. ಹಂಗೆ ಇದು ಫ್ಯೂಸ್ ಇಲ್ಲ, ಯಾರು ವರ್ಷ ಫ್ಯೂಸ್ ಇಲ್ಲ ಅಂದರೆ ಮಾತಾಡೋದು ವೀಡಿಯೋ ಹಾಕೈತಲ್ವಾ, ಹಾಕೈತೆ. ಕಟ್ ಮಾಡಿ ಗೊತ್ತಾ, ಚೂಚೂರ ಬರುತ್ತೆ, ಫುಲ್ಲಿ ಬಂಬಿಟ್ಬಿಡು. ಚೂಚೂರಿಗೆಲ್ಲ ಮಸ್ಟ್ ಒಂದು 10 ವಿಡಿಯೋಸ್ ಆಗ್ತವೆ. ಇದು ಫ್ಯೂಸ್ ಇದ್ದರೆ ಕರೆಕ್ಟಾಗಿ ನಿಶ್ಕೊಂಡು ಮಾಡ್ಬೋದಪ್ಪ. ನಮ್ಮ ದೇಶದಲ್ಲಿ ಮುಖ್ಯವಾದ ಇದು ಒಳ್ಳೆ ಹೆದ್ದಾರಿ ಇದ್ದಂಗೆ ಐತೆ ಅಂದರೆ ನಮ್ಮೂರು ರೋಡೇ ಅನ್ಸುತ್ತಲ್ವ. ಆ ಥರ ಅಂತೀಯ? ಅವು ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಗುಂಡಿ ಪಂಡಿ ಬಿದ್ದರೆ ಅದ್ರಲ್ಲೂ ಹೆಂಗೆ ಗೊತ್ತಾ, ಎಲ್ಲ ದೋಣಿ ಬಿಡ್ಬೋದು ಅಂತ ನಮ್ಮೂರಲ್ಲಿ. ಇದೊಂದು ಸ್ವಲ್ಪ ದಿವಸ 2018 ಇಲ್ಲ 19 HL ಆಗಿರ್ತಕ್ಕಂಥ HLಗೆ ಫ್ಯಾಕ್ಟ್ರಿ ಆಗುತ್ತಲ್ಲ, ಆ ಫ್ಯಾಕ್ಟ್ರಿ ಹತ್ತಿರ ಇರ್ತಕ್ಕಂಥ ಗ್ರಾಮ ನೋಡಿದೆ ಅಂತ ತಕ್ಕ ನಂಗಾರ ಯಾರು ಬದುಕಿರಲ್ಲ ಅಂತ ಹತ್ರ HLಗೆ ಹತ್ತಿರ ಇರ್ತಕ್ಕಂಥ ಗ್ರಾಮ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ಬೇಕಾಯ್ತು. HL ಅಲ್ಲಪ್ಪ, ಎಂತೆಂತ ಊರ ಎಂತೆಂತ ಹೀಗಾಗಿ ಹತ್ತಿರ ಇರ್ತಕ್ಕಂಥ ಹುಡುಗುಣಿ ಮೇನ್ ರೋಡ್ ಅಲ್ಲಿಗೆ ಹತ್ತಿರ ಇರ್ತಕ್ಕಂಥದ್ದು, ಸಂಪಿಗೆ ಇರ್ತಕ್ಕಂಥ ಅಲ್ಲಿಗೆ ಹತ್ತಿರ ಇರ್ತಕ್ಕಂಥದ್ದು, ಅಂತ ಮೇನ್ ರೋಡ್ ಹತ್ತಿರ ಇರ್ತಕ್ಕಂಥ ಈ ಒಂದು ಊರಲ್ಲಿ ಆಮೇಲೆ ಪಕ್ಕದಲ್ಲಿ ಸಂಪಿಗೆ ರೈಲ್ವೆ ಸ್ಟೇಷನ್ ಇದೆ. ಇಂಥ ಒಂದು ಊರಲ್ಲಿ ಈ ರೋಡ್ ಈ ವ್ಯವಸ್ಥೆ ಐತೆಂದರೆ ನಿಜಕ್ಕೂ ಕೂಡ ಒಂದು ನಾಚಿಕೆಗೇಡು ಅಂತ ಹೇಳ್ಬೋದು. ನಾಚಿಕೆಗೇಡು, ಒಂದು ಅಮಾನವೀಯ ದೃಶ್ಯ. ಇಡಿ ಏನು ಮಾಡೋಕ್ಕಾಗಲ್ಲ. ಮಾತಾಡೋದು ಜನರು ಇಲ್ಲಿ ಪ್ರತಿನಿತ್ಯ ಓಡಾಡಕ್ಕೆ ಎಷ್ಟೊಂದು ತೊಂದರೆ ಅನುಭವಿಸ್ತಾರೆ. ಮನೆಗೆ ಎದುರಿಗೆ ಜನಪ್ರತಿನಿಧಿಗಳಿಗೆ ಏನು ಇದ್ರ ಬಗ್ಗೆ ಗಮನ ಇಲ್ಲ. ಅವ್ರ ಮನೆ ಮಾತ್ರ ಅಷ್ಟೇ. ಅವ್ರ ಮನೇಲಿ ಕಾಂಪೌಂಡ್ ಚೆನ್ನಾಗೈತಾ, ಅವ್ರ ಮನೆ ಲೀಟ್ ಚೆನ್ನಾಗಿ ಬರ್ತಾ ಇದೆಯಾ, ಅಷ್ಟೇ ನೋಡ್ಕೊಳೋದು ಅವರು. ರಸ್ತೆ ಸಾರ್ವಜನಿಕ ರಸ್ತೆ ಹಾಳಾಗೋದ್ರೆ ಅವ್ರಿಗೇನು ತೊಂದರೆ, ಅವ್ರ ಬಗ್ಗೆ ತಲೆಗೆ ಹೋಗಲ್ಲ. ಎಷ್ಟು ಒಂದು ಸುಮಾರು 4-5 ಸತಿ ಎಲ್ಲ ಮನವಿ ಮಾಡಿದ್ರು ಕೂಡ ಅವರು ಗಮನ ತಗೊಂಡಿಲ್ಲ ಅಂದರೆ ಬೇಜಾರು ಬೇರೆ ತಾನೇ ತೋರಿಸ್ತಿದ್ದು. ಯಾವ ಥರ ಅನ್ನೋದು ಓಟಿಗೆ ಮಾತ್ರ ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಬಂದುಬಿಡ್ತಾರೆ ಓಟ್ ಹಾಕ್ರಿ ಅಂತಾನೆ. ಹಂಗಂತಲ್ಲ, ಆ ಟೈಮಿಗೆ ಮಾತ್ರ ಬರ್ತಾರೆ. ಈ ಕಷ್ಟಕ್ಕೆ ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗೆ ತಪ್ಪು ಓಟ್ ಆಗ್ತಾ ಇರೋದು ತಪ್ಪು. ನಮ್ಮ ಓಟ್ ಆಗತಕ್ಕಂಥದ್ದು ಕರ್ತವ್ಯ ಅದು. ಆದರೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡದೇ ಇರೋದಿದೆಯಲ್ಲ, ಅದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಟ್ ಹಾಕೋದು ತಪ್ಪಲ್ಲ, ಆದರೆ ಇದನ್ನು ನಾವು ಸರಿಯಾದ ರೀತಿಯಂಥ ವ್ಯಕ್ತಿ ಅಂತ ನಾವು ನಂಬಿ ಅವ್ರನ್ನ ನಾವು ರಾಜಕಾರಣಕ್ಕೆ ತಂದರೂ ಕೂಡ ಅವರೇ ಈ ಥರ ಮೋಸ ಮಾಡಿದಾಗ ಅಥವಾ ಗಮನಕ್ಕೆ ತಗೊಳದಿದ್ದಾಗ ನಮಗೆ ಪ್ರಜೆಗಳಿರ್ತಕ್ಕಂಥ ನಮಗೆ ಬೇಜಾರಾಗ್ತಕ್ಕಂಥದ್ದು ಸಹಜ ರೀತಿಯಲ್ಲಿ ಬೇಜಾರಾಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಏನಾದ್ರು ಎಲ್ಲ ಗೊತ್ತಿದ್ದು ಕೂಡ ಏನು ಮಾತಾಡ್ದಕ್ಕಾಗಲ್ಲ ಅಂತ ನೋಡು. ಗೊತ್ತಿದ್ದು ಕೂಡ ಮಾತಾಡ್ದಕ್ಕಾಗಂತ ಮುಖ್ಯ ಹೆದ್ದಾರಿಯಲ್ಲಿ ಯಾವ ಗತಿಗೆ ಬಂದಿದೆ ನೋಡಿ. ಹೌದು, ಯಾವ ಸ್ಥಿತಿ. ಪ್ರಾಣಿಗಳು ಫಾರೆಸ್ಟಲ್ಲಿ ಅರಣ್ಯದಲ್ಲಿ ಪ್ರಾಣಿಗಳು ಓಡಾಡೋ ರೋಡ್ ಕೂಡ ಎಷ್ಟೋ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವೆಲ್ಲ ಪ್ರಾಣಿಗಳು ಎಷ್ಟೋ ಚೆನ್ನಾಗಿರುತ್ತೆ ಓಡಾಡ್ಕೊಂಡು. ಆದರೆ ಮನುಷ್ಯ ಓಡಾಡೋದು ಎಷ್ಟು ಅಮಾನ್ಯವಾಗಿದೆ ಅಂದರೆ ನೋಡು ಯಾವ ರೀತಿ ಇದೆ ಅಂತ ನೋಡು.
ವಯಸ್ಸಾದವರು ಮುದುಕಿಯರು ಅವ್ರ ಅಪ್ಪ ಹೆಂಗೆ ಓಡಾಡ್ತಾರೆ ಹೇಳು. ನಾವು ಹುಡುಗರು ಬೇಕಾರೆ ಹೋಗ್ತೀವಿ, ವಯಸ್ಸಾದವರು ಮುದುಕಿಯರು ಇರ್ತಾರಲ್ಲ ಅವರು ಹೆಂಗೆ ಓಡಾಡ್ತಾರೆ, ಗಾಡಿ ಗೊತ್ತಾಯ್ತು ಯಾವ ರೀತಿ ಓಡಾಡ್ತಾರೆ ಅದನ್ನು ಗಮನಿಸ್ಬೇಕು ನಾವು. ಗೌಡ್ರೆ ಹೆಂಗಾಯ್ತು ನೋಡು. ನಡೆದಾಡಕ್ಕೂ ಆಗದಂತ ಹಾಂ, ಕೊನೆ ಪಕ್ಷ ನಮಗೆ ನಡೆದಾಡತಕ್ಕಂಥ ದಾರಿ ಕೂಡ ಸರಿ ಮಾಡಿಕೊಡ್ಲಿಲ್ಲ ಅಂದರೆ ಹೇಗೆ ಹೋಗೋಕ್ಕೆ ಸಾಧ್ಯ? ರಸ್ತೆಗಳು ಮೇಯ್ನಾಗಿ ಹೆಂಗೆ, ಒಂದು ಹಳ್ಳಿ ಅಂದರೆ ಒಂದು ರಸ್ತೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಶಾಲೆಗಳು ಇವನ್ನೇ ಕೇಳ್ತಾರೆ ಸಹಜವಾಗಿ. ಅಂಥದ್ರಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ನಮಗೆ ರಸ್ತೆಗಳು ಇವೇ ನಮಗೆ ಸರಿಯಾಗಿಲ್ಲ ಅಂತಂದರೆ ಹೇಗೆ ನಾವು ಓಡಾಡೋಕ್ಕೆ ಸಾಧ್ಯ? ಏನು ಹೆಲಿಕಾಪ್ಟರ್ ಇದೆಯಾ ಮನೆಯಲ್ಲಿ ಏನಾದ್ರು ಮಾಡ್ಕೊಂಡು ಹೋಗೋದಕ್ಕೆ? ಅರ್ಥ ಮಾಡ್ಕೊಬೇಕು. ಆ ಪ್ರಾಣಿಗಳು, ಸ್ಕೂಲ್ ಮಕ್ಕಳು, ಶಾಲಾ ಮಕ್ಕಳು ಕೂಡ ಅವರು ಹೇಗೆ ಓಡಾಡ್ತಾರೆ? ದಿನನಿತ್ಯ ಇದೇ ಸ್ಕೂಲಲ್ಲಿ ಬಾಡಿಗೆ ಇರ್ತಕ್ಕಂಥ ಗ್ರಾಮಾಂತರ ಸ್ಕೂಲಲ್ಲಿ ಹೋಗ್ಬೇಕು, ಅವ್ರು ಹೇಗೆ ಓಡಾಡ್ತಾರೆ? ಮಕ್ಕಳುಗಳು ಹೇಗೆ ಓಡಾಡ್ತಾರೆ? ವಯಸ್ಸಾದವರು ಹೇಗೆ ಓಡಾಡ್ತಾರೆ? ಮುದುಕಿಯರು ಯಾವ ರೀತಿ ಓಡಾಡ್ತಾರೆ? ಯಾವುದೂ ಅವ್ರಿಗೆ ಗಮನ ಇಲ್ಲ ನೋಡಿ. ಅವ್ರಿಗೇನು ಅವ್ರ ಮನೆಯಾಗಿದೆ, ಅವ್ರಿಗೇನು ಸಮಸ್ಯೆ ಆಗ್ತಿದೆಯಾ, ವೈಯಕ್ತಿಕವಾಗಿ ಯೋಚನೆ ಮಾಡ್ತಾರೆ ಹೊರತು ಸಾರ್ವಜನಿಕವಾಗಿ ಯಾವುದೇ ರೀತಿ ಅವ್ರು ಯೋಚನೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೇನಾದರೂ ಸ್ವಾರ್ಥಿಗಳಾಗಿಬಿಟ್ಟಿದ್ದಾರೆ ಈ ಕಾಲದಿನ ರಾಜಕಾರಣಿಗಳು. ಹೌದು. ಊಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಅಲ್ವಾ ರೋಡು? ಇದೇ ಬರೀ ಮುಂದಿನ ಬರ್ತಕ್ಕಂಥ 2016 ಏನು ದೋಣಿ ಬಿಡ್ತಾರಂತ ಇನ್ನೊಂದು ವರ್ಷ ಕಾಲ ಮೇಲೆ ಮುಂದಿನ ಚುನಾವಣೆ ಏನಿದೆ, ವಿಧಾನಸಭಾ ಚುನಾವಣೆ 2016, ಆ ಚುನಾವಣೆ ಏನು ಪ್ರಾರಂಭ ಆಗ್ತಿದೆ, ಇದೇ ರೋಡಲ್ಲಿ ಆ ವ್ಯಕ್ತಿಗಳು, ಆ ರಾಜಕಾರಣಿ ವ್ಯಕ್ತಿಗಳು ಬರ್ತಾರೆ ಕ್ಯಾನ್ವಸ್ ಮಾಡೋದಕ್ಕೆ, ಇದೇ ರೋಡಲ್ಲಿ ಬರ್ತಾರೆ. ಅವಾಗ ಅವರು ಯಾವುದೇ ರೀತಿ ಗಮನ ತಗೊಳ್ಳಲ್ಲ. ಅವ್ರು ಓಡಾಡೋದು ಇದೇ ರೋಡಲ್ಲಿ ಓಡಾಡ್ತಾರೆ, ಅವರಿಗೆ ಅದು ಮುಖ್ಯ ಆಗಿರಲ್ಲ. ಈ ದೃಶ್ಯಾವಳಿಗಳನ್ನು ನೋಡಿದಂಥ ಫ್ರೆಂಡ್ಸ್ಗಳೇ ಮತ್ತು ಏನಪ್ಪ ಪತ್ರಕರ್ತರೆ ಮತ್ತು ಇದು ಮಾಧ್ಯಮದವ್ರೆ, ಯಾರೇ ಆಗಲಿ ಎಲ್ಲರೂ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ಇದು ಇಷ್ಟ ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನ ರೋಡನ್ನು ಒಂದು ಸುವ್ಯವಸ್ಥಿತವಾಗಿ ಮಾಡಿಕೊಡಿ. ಎಲ್ಲೆಲ್ಲ ನಾವು ಅವ್ರನ್ನ ಬಟ್ಟೆ ಕೇಳ್ತಿದೀವ, ಬರೇ ಕೇಳ್ತಿದೀವ, ನಮಗೆ ಕೇಳ್ಬೇಕು ಓಡಾಡಕ್ಕೆ ಒಂದು ರೋಡ್ ಮಾಡ್ಕೊಡಿ. ಎಷ್ಟೆಷ್ಟೋ ಹಗರಣ ಮಾಡ್ತಾರೆ, ಏನನ್ನ ಮಾಡ್ತಾರೆ. ಈಗ ಒಂದು 25 ವರ್ಷದಿಂದ ರೋಡ್ ಹಿಂಗೆ ಅವನತಿ ಕಾಣ್ತಾ ಇದೆ, ಅವನತಿ ದಾರಿ ಇದೆ, ಸ್ಮಶಾನ ಇದ್ದಂಗೆ ಐತಿ. ಹೀಗೆ ಹೋಗ್ತಿದ್ರೆ ಇಲ್ಲಿ ಸ್ಕೂಲ್ಗೆ ಹೋಗೋ ಟೀಚರ್ ಆಗ್ಬೋದು, ಮಕ್ಕಳೇ ಆಗ್ಬೋದು, ಯಾರೇ ಆಗ್ಲಿ ಸ್ಥಿತಿಯಲ್ಲಿ ಓಡಾಡೋ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮಸ್ಥರಿಗೆ ತೊಂದರೆ ಆಗ್ತಿದೆ ಅಂತ. ಈ ಬಾಡೇನಹಳ್ಳಿಯಿಂದ ಸಂಖ್ಯೆಗೆ ಹೋಗ್ಬೇಕಾದ್ರೂ ಇದೇ ವ್ಯವಸ್ಥೆ ಇದೆ, ಮತ್ತೆ ಇಲ್ಲಿ ಬಾಡೇನಹಳ್ಳಿ ಪೂರ್ತಿ ಗ್ರಾಮದಲ್ಲೆಲ್ಲ ಇದೇ ವ್ಯವಸ್ಥೆ ಇದೆ. ಹಾಗಾಗಿ ದಯಮಾಡಿ ನಾವೇನು ಕೇಳಲ್ಲ. ಇಲ್ಲ, ನಾನು ಒಂದು ವಿಚಾರ ಕೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಈ ಊರದ ಗ್ರಾಮಸ್ಥ ಇದ್ರಲ್ಲ, ಅವ್ರಿಗೆ ಗೊತ್ತಿದೆ ಓಡಾಡಕ್ಕೆ ತೊಂದರೆ ಆಗುತ್ತೆ, ನಮ್ಗೆ ಹೋಗಕ್ಕಾಗೋದಿಲ್ಲ, ಬಹಳ ಇಕ್ಕಟ್ಟಾಗುತ್ತೆ ಅಂತ ಗೊತ್ತಿದ್ರು ಕೂಡ ಅವ್ರು ಸುಮ್ಮನಿದ್ದಾರೆ ಅಂತಂದ್ರೆ ಇದಕ್ಕೆ ಅವರು ಒತ್ತು ಕೊಡ್ತಿದಾರ ಅಥವಾ ಇದನ್ನ ಸಹಿಸ್ಕೊಂತಾರಲ್ಲ? ಏನು ಅದೇನು ಅಂದ್ರೆ, ಊರ್ ದನ ಕಾದು ದೊಡ್ಡ ಬರಗಡ ಅನ್ಸ್ಕೊಳ್ಳೋದು ಯಾಕೆ? ನಮ್ಗೆ ಯಾರಿಗೆ ಬೇಕು, ನಮ್ಗೆ ಯಾರಿಗೆ ಬೇಕು, ಹಿಂಗಾಯ್ತಿ. ಈ ತರ ಆದ್ರೆ ಅದು ಅಭಿವೃದ್ಧಿ ಯಾವ ರೀತಿ ಹೊಂದುತ್ತೆ ಅಂತ ನನ್ನ ಪ್ರಶ್ನೆ. ಅಭಿವೃದ್ಧಿ ರೋಡ್ ಯಾವ ರೀತಿ, ಅದು ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ? ಎಲ್ಲರೂ ಅದೇ ತರ ನಿಮ್ಮ ಸುಮ್ಮನಾದ್ರೆ ಇದ ಗಮನಕ್ಕೆ ಹಾಕೊಂಡು ಈ ಟಿವಿ ಮಾಧ್ಯಮದವರು ಇದನ್ನ ಬಿತ್ತರಿಸಿ ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಸಮಾಜಕ್ಕೆ ಉತ್ತಮ ಮಾದರಿ ಅಂತ ಹೇಳ್ತಿರಲ್ವ ಟಿವಿ 9ನವರು. ನಾವು ಈ ರಾಜಕಾರಣಿಗಳನ್ನು ಸರಿಯಾಗಿ ನಾವು ಏರಿಸ್ಬೇಕು ಅಂದ್ರೆ ಒಂದು ಇದನ್ನ ಚಿತ್ರಣ ಮಾಡಿ ನಾವು ಒಳ್ಳೆ ಇದನ್ನ ಕಲ್ಪಿಸ್ಕೊಡಿ ನಮ್ಗೆ ರೋಡಿನ ವ್ಯವಸ್ಥೆ. ನಿಜವಾಗ್ಲೂ ಕೂಡ ಕಟ್ ಮಾಡೋಣ. ನಂಗೆ ಸ್ವಲ್ಪ ಬಿಸಿಲಿ ರೋಡಿನ ಬಗ್ಗೆ ಏನೋ ಸ್ವಲ್ಪ ಆಯ್ತಾ? ಕೊನೆದಾಗ ನಾನು ಹೇಳಿದೆ ಇಷ್ಟ ಏನಪ್ಪ, ನಾನು ಹೇಳ್ತಿರೋದು ಜನಗಳಿಗೆ ಹೇಳ್ತಿರೋದು, ಇವ್ರದ್ದು ಗ್ರಾಮಸ್ಥರಿಗೆ ಹೇಳಿದೆ. ಈಗ ನಿಜವಾಗ್ಲೂ ನೀವು ಮನುಷ್ಯರೇ ಆಗಿದ್ರೆ, ನಿಮಗೆ ಒಳ್ಳೆ ಬುದ್ಧಿ ಏನಾರು ಇದ್ರೆ, ಮುಂದೆ ಚುನಾವಣೆಯಲ್ಲಿ ರಾಜಕಾರಣಿಗಳು ಬಂದಾಗ, ಓಟಿ ಬಂದಾಗ, ದಯವಿಟ್ಟು ಅವ್ರು ಕೊಡ್ತಕ್ಕಂಥ ಓಟಿಗೆ ಮತ್ತು ಎಣ್ಣೆಗೆ ನೀವು ಬಲಿಪಶುಗಳು ಆಗದೇನೆ ಇಂಥ ಸಮಸ್ಯೆಗಳನ್ನ ಮುಂದಿಟ್ಟು ಅದನ್ನು ಸರಿ ಮಾಡಿಸ್ಕೊಬೇಕಾದ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ನೀವು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರೆ
ಸರಿಯಾದ ರೀತಿ ಕೆಲಸಗಳು ಆಗ್ತವೆ. ಈ ರೀತಿ ಈ ಥರ ಆಯ್ಕೆ ಮಾಡಿದಾಗ ಈ ಥರ ತೊಂದರೆಗಳು ಆಗ್ತವೆ ನೋಡಿ. ನೀವೇ ಯೋಚನೆ ಮಾಡಿ, ಸರಿಯಾದ ಓಟನ್ನು ನೀಡಿ, ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ನಮಗೆ ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡೋದು ಬಿಡೋದು ಬೇರೆ ಪ್ರಶ್ನೆ. ಕೆಲಸಗಳನ್ನ ಅವಕಾಶ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಡಿ. ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು. ಎಷ್ಟು ನಾನು ಹೇಳಕ್ಕೆ ಇಷ್ಟಪಡೋದು ಸಾರ್ವಜನಿಕರಿಗೆ. ಕರೆಕ್ಟಾ?